Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ದೇವರಾಜೇಗೌಡ ಸಿಡಿಸಿರುವಂಥ 100 ಕೋಟಿ ಆಫರ್ ಬ್ಯಾಮ್ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದ 4 ಮಿನಿಸ್ಟರ್ಸ್ಗಳ ಹೆಸರುಗಳನ್ನು ನೇರವಾಗಿ ಹೇಳಿದ್ರು. ಅದರಲ್ಲೂ 3 ಸಚಿವರ ಹೆಸರುಗಳನ್ನು ನೇರವಾಗಿಯೇ ಪೊಲೀಸ್ ವ್ಯಾನಲ್ಲಿ ಕುಂತು ಹೇಳಿದ್ರು. ಈಗ ಕಾಂಗ್ರೆಸ್ ಸಚಿವರು ಕೂಡ ಸುಮ್ಮನೆ ಕೂತಿಲ್ಲ, ಅವರು ಕೂಡ ಕೌಂಟರ್ನ ಮಾಡ್ತಾ ಇದ್ದಾರೆ. ಈ ದೇವರಾಜೇಗೌಡ ಹೇಳಿಕೆ ಹಾಗೂ ಮಿನಿಸ್ಟರ್ಸ್ಗಳ ಪ್ರತಿ ಸವಾಲೇನಿತ್ತು ನೋಡ್ಕೊಂಬೋಣ ಬನ್ನಿ. ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡಲ್ ತರಿಸ್ಕೊಂಡು ಪೆಂಡಲ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ದಿನಕ್ಕೊಂದು ಆರೋಪ, ದಿನಕ್ಕೊಂದು ಟ್ವಿಸ್ಟ್. ಇಡೀ ದೇಶದಲ್ಲಿ ಸಂಚಲನ ಸೃಷ್ಟಿಸಿದ್ದ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆಯುತ್ತಿದೆ. ಪೆನ್ ಡ್ರೈವ್ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದ ಬಿಜೆಪಿ ಮುಖಂಡ ದೇವರಾಜ್ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕೂಡ ಇದೀಗ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಡಿಸಿಎಂ ಡಿಕೆಶಿ ವಿರುದ್ಧ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿಕೆಶಿ, 100 ಕೋಟಿ ಆಫರ್ ಕೊಟ್ಟಿದ್ರು ಅಂತ ಸ್ಫೋಟಕ ಹೇಳಿಕೆ ನೀಡಿದ್ರು. ಇದೇ ಮಾತಿಗೆ ಡಿಸಿಎಂ ಡಿಕೆ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ದೇವರಾಜೇಗೌಡಗೆ ತಲೆ ಕೆಟ್ಟಿದೆ, ಇದಕ್ಕೆಲ್ಲ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಖಾರವಾಗಿ ಉತ್ತರಿಸಿದ್ರು. ಮೋದಿ ಅವರಿಗೆ ಬಿಜೆಪಿಗೆ ಮತ್ತೆ ಕುಮಾರಸ್ವಾಮಿ ಕೆಟ್ಟ ತರಬೇಕಂತ ಮಾಡಿರಲ್ಲಿ ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಯಾರು ಹೇಳಿ ನಮ್ಮ ಎ ಗೋಪಾಲ ಸ್ವಾಮಿ ಇದಾನಲ್ಲ, ಚಂದ್ರಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶು ಕೊಟ್ಟು ಕಳಿಸಿದ್ರು. ಅಲ್ಲಿ ಅವನೇನೋ ಮೆಂಟಲ್ ಕೇಸು, ಅವನು ಮಾತಾಡಲಿ, ಅವನು ಏನು ಬೇಕಾದ್ರೂ ಮಾತಾಡ್ತಾನೆ, ಮಾತಾಡ್ಕೊಳ್ಳಿ. ತಲೆಕೆಟ್ಟವ್ರು ಹಾಸ್ಪಿಟ್ಲಿಗೆ ಸೇರಿಸಿ ನಾನೊಬ್ಬ ಡೆಪ್ಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ, ಇನ್ನೊಬ್ಬ ಇರ್ತಾರೆ, ಪಬ್ಲಿಕ್ ಫಿಗರ್ ನನ್ನ ಹತ್ರ ಬರ್ತಾರೆ. ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ದೇವರಾಜೇಗೌಡ ಏನ್ ಬೇಕಾದ್ರೂ ಮಾಡ್ಕೊಳ್ಳಲಿ, ಯಾವ ಹೊತ್ತದಲ್ಲಿ ಯಾವ ಹಾವು ಇರುತ್ತೋ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆದ್ರು. ಯಾರು ನಮ್ಮನ್ನ ಬಂದು ಪಾಲಿಟಿಷಿಯನ್ ಅಂದಮೇಲೆ ನನ್ನ ಸ್ಟೇಟಸ್ಗೆ, ನನ್ನ ಪೊಸಿಷನ್ಗೆ ಸಾವಿರಾರು ಜನ ಬಂದು ಭೇಟಿ ಮಾಡ್ತಾರೆ. ಯಾರು ಬರ್ತಾರೋ ಅವ್ರು ಯಾವ ಹುದ್ದದಲ್ಲಿ ಯಾವ ಇದೆಯೋ ಯಾರು ಗೊತ್ತಿಲ್ಲ. ನಾವು ಗಂಭೀರವಾಗಿ ತಗೊಳ್ಳೋದಕ್ಕೆ ಕಾರಣ ನಿಮ್ಮ ಒಂದು ಮಾತುಕತೆ ಒಂದು ಇದಾಗಿರ್ಬೋದಲ್ಲ ಸರ್. ನೀವು ಆ ವ್ಯಕ್ತಿನ ಒಂದು ಸ್ವಲ್ಪ ಯಾರು ಇಲ್ಲ ಅಂದ್ಬಿಟ್ಟು ನೀವು ಮಾತಾಡಿದ್ರೆ ನಾನು ಯಾವ ಮಾತಾಡಿಲ್ಲ ರೀ. ನಾನು ನಾಟ್ ಸ್ಪೋಕನ್ ಹೇಳ್ತೀನಿ. ನಾನೊಬ್ಬ ಡೆಪ್ಟಿ CM, ನನ್ನ ಹತ್ರ 100 ಜನ ಅಪ್ರೋಚ್ ಮಾಡ್ತಾರೆ. ಇದು ತಗೊಳ್ಳೋಣ, ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ದೇವರಾಜೇಗೌಡ ಆರೋಪಕ್ಕೆ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ ವಿಷಯ ಡೈವರ್ಟ್ ಮಾಡಲು ಕಾಂಗ್ರೆಸ್ ಮೇಲೆ ಗೂಬೆ ಕುರಿಸಿದ್ದಾರೆ ಎಂದರು. ಸಚಿವ ಮಧು ಬಂಗಾರಪ್ಪ, KJ ಜಾರ್ಜ್ ಸಹ ಕಿಡಿಕಾರಿದ್ದಾರೆ. JDS ಅವರು BJP ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಇಶ್ಯೂವನ್ನು ಡೈವರ್ಟ್ ಮಾಡೋಕ್ಕೆ ಕಾಂಗ್ರೆಸ್ ಮೇಲೆ ಗೂಬೆ ಕೂಡಿಸ್ತಾ ಇದ್ದಾರೆ. ಅದು ಯಾವ ವ್ಯಕ್ತಿ ಅನ್ನೋರು ಯಾವ ಸಂದರ್ಭದಲ್ಲಿ ಹೇಳಿದ್ದಾರೆ, ಎಲ್ಲಿ ಹೇಳಿದ್ದಾರೆ, ಯಾಕೆ ಹೇಳಿದ್ದಾರೆ, ಅದ್ರದ್ದೆಲ್ಲ ತಗೊಳ್ಬೇಕಾಗತ್ತೆ. ಅದ್ರ ಅಥೆಂಟಿಕೇಶನ್ ಏನು, ಅದ್ರದ್ದು ಸ್ಟ್ರೆಂತ್ ಏನು ಅಂತ ಹೇಳಿ ನೋಡಬೇಕಾಯ್ತು. ಬಿಕಾಸ್ ಅವರೇ ಪಾಪ ಅಪರಾಧಿ ಸ್ಥಾನದಲ್ಲಿದ್ದಾರೆ. ಈಗ ದೇವರಾಜೇಗೌಡರು SIT ಇದ್ದಾರೆ. ಅವರು ಏನೇ ಆರೋಪ ಮಾಡಿದ್ರು ವಿತ್ತು ಸಾಕ್ಷ್ಯದೊಟ್ಟಿಗೆ ಅವರು SITಗೆ ವಿಚಾರಗಳನ್ನು ಹೇಳಿ SIT ಇರೋದು ವಿಚಾರದಲ್ಲಿ ಆಕ್ಷನ್ ತಗೋತಾರೆ. ಇನ್ನು ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಎಲ್ಲವನ್ನೂ SIT ಅವರು ನೋಡಿಕೊಳ್ತಾರೆ ಎಂದರು. SITನವರು ಅದರ ಸಾಧಕ ಬಾಧಕವನ್ನ ಗಮನಿಸ್ತಾರೆ, ಅದರ ಅಗತ್ಯ ಇದ್ರೆ ಅದಕ್ಕೆ ತನಿಖೆಯಲ್ಲಿ ಸೇರಿಸ್ಕೊಂಡು
ನಾನು ಹೊರಗೆ ಬಂದ್ರೆ ಸರ್ಕಾರ ಪತನ ಎಂದ ದೇವರಾಜೇಗೌಡ ಹೇಳಿಕೆಗೆ ಕೌಂಟರ್ ಕೊಟ್ಟ ಪರಮೇಶ್ವರ್. ಹಾಗಾದ್ರೆ ದೇವರಾಜೇಗೌಡ ಜೈಲ್ನಲ್ಲೇ ಇರಬೇಕಾಗುತ್ತೆ ಅಂದ್ರು. ಮತ್ತೊಂದೆಡೆ ಎಸ್ಐಟಿ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಸಿಬಿಐ ತನಿಖೆಗೆ ಕೊಡಿ ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ರು. ರಾಜ್ಯ ಸರ್ಕಾರ ನಿಜವಾಗ್ಲೂ ಕೂಡ ಇದ್ರ ಬಗ್ಗೆ ಗಂಭೀರತೆ ಇದ್ದರೆ ತತ್ಕ್ಷಣ ಈ ಒಂದು ಪ್ರಕರಣಕ್ಕೆ ಇತ್ಯರ್ಥ ಹಾಡಬೇಕು, ಒಂದು ಸ್ಪಷ್ಟ ಸಂದೇಶನ ಕೊಡಬೇಕು ಅಂತೇಳಿ ತತ್ಕ್ಷಣ ಈ ವಿಚಾರವನ್ನು ಸಿಬಿಐ ತನಿಖೆ ಕೊಡಬೇಕು. ದೇವರಾಜ್ ಅವರು ಏನು ಹೇಳ್ತಿದ್ದಾರೆ, ದಿನ ಬೆಳಗಾದರೂ ಅನೇಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ, ಹಾಗಾಗಿ ಇದಕ್ಕೆ ನ್ಯಾಯ ಸಿಗಬೇಕು ಅಂತೇಳಿ ಸಿಬಿಐ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನಮ್ಮ ಆಗ್ರಹ ಇದೆ, ಒಂದು ಸಿಬಿಐಗೆ ಹ್ಯಾಂಡ್ ಓವರ್ ಮಾಡಿ. ಸಿಬಿಐಲಿ ನಿಮಗಿಲ್ಲ ಅಂತ ಹೇಳಿದರೆ ಎಲ್ಲರೂ ಇವತ್ತು ಒಪ್ಪಿಕೊಳ್ಳಬಲ್ಲಂತಹ ಒಂದು ನ್ಯಾಯಾಂಗ ಇಲಾಖೆಯ ಒಬ್ಬ ಸಿಟ್ಟಿಂಗ್ ಜಡ್ಜ್, ರಿಟೈರ್ಡ್ ಜಡ್ಜ್ ಅಲ್ಲ, ಒಬ್ಬ ಸಿಟ್ಟಿಂಗ್ ಜಡ್ಜಿಂದ ಇದನ್ನು ತನಿಖೆ ಮಾಡಿಸಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮಲ್ಲಿದೆ. ಎಲ್ಲ ಆರೋಪಗಳಿಗೂ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ರು. ಇದೆಲ್ಲವಕ್ಕೂ ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ದೇವರಾಜೇಗೌಡರು ಏನು ಹೇಳಿದ್ದಾರೆ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ದೇವೆ, ನಾನು ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋದು. ಮತ್ತೊಂದೆಡೆ ಪೆನ್ ಡ್ರೈವ್ ಪ್ರಕರಣದ ಹಿಂದೆ ರಾಜಕೀಯ ಲೆಕ್ಕಾಚಾರವೂ ನಡೀತಿದೆ. ಕಾಂಗ್ರೆಸ್ಗೆ ರಾಜಕೀಯವಾಗಿ ಮುಳುವಾಗುವ ಆತಂಕ ಎದುರಾಗಿದೆ. ಯಾಕಂದ್ರೆ ಒಂದ್ ವೇಳೆ ಎಸ್ಐಟಿ ಮುಂದೆ ಅಧಿಕೃತವಾಗಿ ದೇವರಾಜೇಗೌಡ ಹೇಳಿಕೆ ಕೊಟ್ರೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿಯಾಗಿದೆ. ಇನ್ನು ಕಾಂಗ್ರೆಸ್ ನಾಯಕರಿಗೆ ಈ ಹಣೆಪಟ್ಟಿಯಿಂದ ಹೊರಗೆ ಬರಬೇಕಾಗಿದೆ. ಇನ್ನು ಈ ಪ್ರಕರಣದಲ್ಲಿ ದೇವರಾಜೇಗೌಡರ ಕುಟುಂಬದ ಬಗ್ಗೆಯೂ ಅನುಕಂಪ ಸೃಷ್ಟಿಯಾಗಿದೆ. ಹೀಗಾಗಿ ಇದರಲ್ಲಿ ಸಚಿವರಿಗೆ ಮೂಗು ತುರಿಸೋಕೆ ಆಗ್ತಿಲ್ಲ, ಒಪ್ಪಿಕೊಳ್ಳೋಕೂ ಆಗ್ತಿಲ್ಲ. ಇತ್ತ ಒಕ್ಕಲಿಗ ನಾಯಕರ ಮಧ್ಯೆ ದೊಡ್ಡ ಕಂದಕವೇ ಸೃಷ್ಟಿಯಾಗಿದೆ. ಹೀಗಾಗಿ ಇದರಿಂದ ದೂರ ಇರಿ ಅಂತ ಡಿಸಿಎಂ ಡಿಕೆಶಿ ಆಪ್ತರು ಸಲಹೆ ಕೊಟ್ಟಿದ್ದಾರಂತೆ. ಒಟ್ಟಾರೆಯಾಗಿ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಿದೆ. ಇದೀಗ ದೇವರಾಜೇಗೌಡ ಮಾಡಿರೋ ಆರೋಪ ಅದೆಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ತನಿಖೆಯಿಂದಲೇ ಬಯಲಾಗಬೇಕಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. RSS ಅನ್ನ ಬಿಜೆಪಿ ಬ್ಯಾನ್ ಮಾಡುತ್ತೆ, ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇರುವಂಥವರು ಇಂಡಿಯಾ ಒಕ್ಕೂಟದ ನಾಯಕರು. ಅದರಲ್ಲೂ ಉದ್ಧವ್ ಠಾಕ್ರೆ ನೇರವಾಗಿ ಈಗ ಬಿಜೆಪಿ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ನಕಲಿ ಹೇಳಿಕೆ ಮೂಲಕ ಮತ್ತೆ ನರೇಂದ್ರ ಮೋದಿಯವರ ಕಾಲೆಳೆದಿದ್ದಾರೆ. ಇನ್ನು ಶಿವಸೇನೆ ಇಷ್ಟಕ್ಕೂ RSS ಬ್ಯಾನ್ ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಅನ್ನೋದು ಒಂದು ಕುತೂಹಲ. ಆದರೆ ಮತ್ತೆ ಕಡೆ ಬಿಜೆಪಿ ಕೂಡ ಸುಮ್ಮನೆ ಕೂತಿಲ್ಲ. ಶಿವಸೇನೆಯವರು ಅದರಲ್ಲೂ ಕೂಡ ಇಂಡಿಯಾ ಒಕ್ಕೂಟದವರು ಹಗಲಿಗನಸು ಕಾಣ್ತಾ ಇದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ. ಹಾಗಾದರೆ ಏನಿದು RSS ಬ್ಯಾನ್, ಇಷ್ಟಕ್ಕೂ ಉದ್ಧವ್ ಠಾಕ್ರೆ ಯಾಕೆ ಹೇಳಿದ್ರು, ಸಂಪೂರ್ಣ ಸ್ಟೋರಿನ ಹೇಳ್ತೀನಿ ನೋಡಿ. ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ. तो अभी इतना ही बाकी है, वो आरएसएस को भी नकली आरएसएस कह देंगे कल उठकर. आरएसएस को खतरा महसूस हो रहा है मुझे, तो आरएसएस पर बैन भाजपा लगाएगी. ಆರ್ಎಸ್ಎಸ್ ಮತ್ತು ಬಿಜೆಪಿಯನ್ನು ಕೂಡ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಉದ್ಧವ್ ಠಾಕ್ರೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಆರ್ಎಸ್ಎಸ್ ಅಂದ್ರೆ ಬಿಜೆಪಿ ಅಂದ್ರೆ ಆರ್ಎಸ್ಎಸ್ ಅಷ್ಟೊಂದು ಗಟ್ಟಿ ಸಂಬಂಧವೇ ಇದೆ. ಇದಕ್ಕೊಂದು ದೊಡ್ಡ ಶಕ್ತಿಯೇ ಇದೆ. ಇವತ್ತು ಬಿಜೆಪಿಯಲ್ಲಿ ಎಷ್ಟೇ ನಾಯಕರು ದೊಡ್ಡ ಸ್ಥಾನದಲ್ಲಿರಬಹುದು, ಆದ್ರೆ ಬಹುತೇಕ ನಾಯಕರುಗಳು ಆರ್ಎಸ್ಎಸ್ ನಿಂದಲೇ ಬಂದವರಾಗಿದ್ದಾರೆ. ಇವತ್ತು ಏನು ಘಟಾನುಘಟಿ ನಾಯಕರಾಗಿ ಬೆಳೆದಿದ್ದಾರೋ ಬಹುತೇಕ ನಾಯಕರ ಮೂಲ ಆರ್ಎಸ್ಎಸ್ ಆಗಿದೆ. ಇವತ್ತು ಪ್ರಧಾನಿಯಾಗಿರೋ ಮೋದಿ ಕೂಡ ಆರ್ಎಸ್ಎಸ್ ನಿಂದಲೇ ಬಂದವರಾಗಿದ್ದಾರೆ. ಇಂಥ ಆರ್ಎಸ್ಎಸ್ ನ ಶಕ್ತಿಯ ಬಗ್ಗೆ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಇದೀಗ ಆರ್ಎಸ್ಎಸ್ ಅನ್ನೇ ಬಿಜೆಪಿಯವರು ಬ್ಯಾನ್ ಮಾಡ್ತಾರೆ ಅಂತ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಹೊಸ ಬಾಂಬ್ ಸಿಡಿಸಿದ್ದಾರೆ. आरएसएस को खतरा महसूस हो रहा है मुझे, क्योंकि आरएसएस को वो उसके ऊपर वो बंदी लगाएंगे. ಎಸ್, ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಹೀಗೆ ಹೇಳೋದಕ್ಕೂ ಒಂದು ಕಾರಣವಿದೆ. ಅದೇನನ್ನೋದನ್ನ ನಿಮ್ಮ ಮುಂದಿಡ್ತೀವಿ ನೋಡಿ. ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಆರ್ಎಸ್ಎಸ್ ಬಗ್ಗೆ ಪ್ರಶ್ನೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾಗೆ ಪ್ರತಿಕ್ರಿಯಿಸಿದ್ದಾರೆ. ಆರ್ಎಸ್ಎಸ್ ಬಗ್ಗೆ ಉತ್ತರಿಸಿದ ಜೆಪಿ ನಡ್ಡಾ, ಬಿಜೆಪಿಯ ಪ್ರಾರಂಭದಲ್ಲಿ ನಾವು ಕಡಿಮೆ ಪ್ರಮಾಣದಲ್ಲಿ ಸಾಮರ್ಥ್ಯ ಹೊಂದಿದ್ವಿ. ನಮಗೆ ಕಡಿಮೆ ಸಾಮರ್ಥ್ಯ ಇದ್ದಿದ್ರಿಂದ ಆರ್ಎಸ್ಎಸ್ ಅವಶ್ಯಕತೆ ಇತ್ತು. ಆದ್ರೆ ಇದೀಗ ನಾವು ಅಭಿವೃದ್ಧಿಯಾಗಿದ್ದೇವೆ, ನಾವು ಸಾಮರ್ಥ್ಯ ಹೊಂದಿದ್ದೇವೆ. ಇದೀಗ ಪಕ್ಷ ತನ್ನಿಂದ ತಾನೇ ಮುಂದೆ ಸಾಗ್ತಿದೆ ಅಂತ ಹೇಳಿದ್ದಾರೆ. ಬಿಜೆಪಿಯವರು ಆರ್ಎಸ್ಎಸ್ ಬ್ಯಾನ್ ಮಾಡ್ತಾರೆ ಎಂದ ಉದ್ಧವ್ ಠಾಕ್ರೆ.
RSS ಅಪಾಯದಲ್ಲಿ ಇದೆ ಅಂತ ಅನ್ನಿಸ್ತಿದೆ. ಬಿಜೆಪಿಯವರು RSS ಬ್ಯಾನ್ ಮಾಡ್ತಾರೆ ಅಂತ ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯವರು RSS ಅನ್ನ ನಕಲಿ ಅನ್ನೋದು ಮಾತ್ರ ಬಾಕಿ ಇದೆ. ಚುನಾವಣೆ ಗೆಲ್ಲೋಕೆ RSS ಅವಶ್ಯಕತೆ ಇಲ್ಲ ಅಂದಿದ್ದಾರೆ ಅಂತ JP ನಡ್ಡಾ ವಿರುದ್ಧ ಕಿಡಿಕಾರಿದ್ದಾರೆ. पहला सवाल ये कि JP नड्डा जी ने जो कहा है कि अब हमें RSS की जरूरत नहीं, अप्रत्यक्ष रूप से कहा, उस पर आपका क्या कहना है? ठीक है, आपने क्या कहा था नड्डा साहब, तो अभी इतना ही बाकी है, वो आरएसएस को भी नकली आरएसएस कह देंगे कल उठकर. और मुझे तो अभी आरएसएस को खतरा महसूस हो रहा है मुझे, क्योंकि आरएसएस को वो उसके ऊपर वो बंदी लगाएंगे. भाई जर का ते असं म्हणतात की राम मंदिरावरती काँग्रेस बुलडोझर चलाएगी, तो आरएसएस पर बैन भाजपा लगाएगी. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ. ಬಿಜೆಪಿಯವರನ್ನು ಉದ್ಧವ್ ಠಾಕ್ರೆ ಅರ್ಥ ಮಾಡಿಕೊಂಡಿಲ್ಲ ಅಂತ MLC ರವಿಕುಮಾರ್ ಕಿಡಿಕಾರಿದ್ದಾರೆ. RSS ಅನ್ನು ಕೂಡ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಮತ್ತು ಬಿಜೆಪಿಯನ್ನು ಕೂಡ ಇವರು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಉದ್ಧವ್ ಠಾಕ್ರೆ ಅನ್ನೋದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಈಗ ಬಿಜೆಪಿನಲ್ಲಿರ್ತಕ್ಕಂಥ ಬಹಳಷ್ಟು ಜನ ಫೋರ್ ಫ್ರಂಟ್ ಲೀಡರ್ಸ್, ಇನ್ಕ್ಲೂಡಿಂಗ್ ನಮ್ಮ ಪ್ರಧಾನಮಂತ್ರಿಗಳು ಅಮಿತ್ ಶಾ ರವರು, ನಡ್ಡಾರವರು, ಇವರೆಲ್ಲ ನಮ್ಮ ಸಂಘಟನೆಯಿಂದ ಬಂದಿರತಕ್ಕಂಥವ್ರು. ಉದ್ಧವ್ ಠಾಕ್ರೆ RSS ಬ್ಯಾನ್ ಹೇಳಿಕೆಗೆ BY ವಿಜಯೇಂದ್ರ ಪ್ರತಿಕ್ರಿಯಿಸಲು ನಿರಾಕರಿಸಿದ್ರು. JP ನಡ್ಡಾ ಅವರ RSS ವಿರುದ್ಧ ಹೇಳಿಕೆಗೆ ಮಹಾರಾಷ್ಟ್ರ ಮಾಜಿ CM ಉದ್ಧವ್ ಠಾಕ್ರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿಗೆ RSS ಥ್ರೆಟ್ ಆಗ್ತದೆ, ಹಾಗೆ ಬಿಜೆಪಿ RSS ಅನ್ನ ನಿಷೇಧ ಮಾಡುತ್ತೆ. ಹಾಗಾದ್ರೆ ಬಿಜೆಪಿ ಹಿಂದಿನ RSS ಶಕ್ತಿ ಯಾವ ರೀತಿ ಇದೆ? ತಳಮಟ್ಟದಲ್ಲಿ RSS ಯಾವ ರೀತಿ ಕೆಲಸ ಮಾಡ್ತಿದೆ? ಒಂದೊಂದಾಗಿ ನೋಡೋದಾದ್ರೆ, ಬಿಜೆಪಿ ಶಕ್ತಿಗೆ RSS ನಾಯಕರಲ್ಲಿನ ಬದ್ಧತೆಯು ಕಾರಣವಾಗಿದೆ. RSS ನಲ್ಲಿನ ಸೈದ್ಧಾಂತಿಕ ಬದ್ಧತೆಯು ಮುಖ್ಯವಾಗಿದೆ. ಇದಿಷ್ಟೇ ಅಲ್ಲ, ಯಾವಾಗಲೂ ಜನರ ಜೊತೆ ಹೆಚ್ಚು ಸಂಪರ್ಕದಲ್ಲಿರ್ತಾರೆ. ಅದರಲ್ಲೂ ಸ್ಥಳೀಯವಾಗಿ ಉತ್ತಮ ಸಂಪರ್ಕವನ್ನ ಹೊಂದಿದ್ದಾರೆ. ಕಟ್ಟ ಕಡೆಯ ವ್ಯಕ್ತಿಗಳನ್ನು ಸಹ ಸಂಪರ್ಕ ಮಾಡ್ತಾರೆ. ಇನ್ನು ಕುಗ್ರಾಮಗಳಲ್ಲೂ RSS ಸಂಪರ್ಕವಿದೆ, ಶಕ್ತಿ ಇದೆ. ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳ ಮೇಲೆ ಪ್ರಭಾವವನ್ನ ಹೊಂದಿದ್ದಾರೆ. ಸೇವಾ ಮನೋಭಾವದಡಿ ಮತದಾರರ ಮೇಲೆ ವಿಶ್ವಾಸವಿದೆ. ನಿಸ್ವಾರ್ಥ ಮತ್ತು ನಿರಪೇಕ್ಷೆಯಿಂದ ಪ್ರಚಾರ ಕಾರ್ಯದ ಶಕ್ತಿ ಹೊಂದಿದೆ. ಇದಿಷ್ಟೇ ಅಲ್ಲ, ಬಿಜೆಪಿಯಿಂದ ಹೊರತಾದ ಸ್ವತಂತ್ರ ಜಾಲವನ್ನೇ ಹೊಂದಿದ್ದಾರೆ. ಒಟ್ಟಾರೆ RSS ನಿಂದ ಹೊರತಾಗಿ ಬಿಜೆಪಿಯನ್ನ ಕಲ್ಪನೆಯೂ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ. ರಾಜಕೀಯವಾಗಿಯೂ ಅಷ್ಟೇ ಅವಲಂಬನೆಯನ್ನ ಹೊಂದಿದೆ. ಯಾಕಂದ್ರೆ ದೊಡ್ಡ ಶಕ್ತಿಯೇ ಇದೆ. ಇವತ್ತು ಯಾವ ರಾಜಕಾರಣಿ ಏನ್ ಬೇಕಾದ್ರೂ ಹೇಳಿಕೆ ಕೊಡ್ಬೋದು, ಆದ್ರೆ ಬಿಜೆಪಿ ಜಾಲದ ಹಿಂದೆ RSS ಬಲ ಇದೆ ಅನ್ನೋದು ಅಷ್ಟೇ ಸತ್ಯ. ಬ್ಯೂರೋ ರಿಪೋರ್ಟ್ TV9. ಇನ್ನು ಲೋಕಸಭಾ ಚುನಾವಣೆ ಒಂದು ಕಡೆಗೆ ಟೆನ್ಷನ್ ಆದರೆ ಇನ್ನೊಂದು ಕಡೆಗೆ ಪರಿಷತ್ ಲೆಕ್ಕಾಚಾರ ಕೂಡ ಬಿಜೆಪಿ ಪಾಳೆಯಲ್ಲಿ ತುಂಬ ಜೋರಾಗಿ ನಡೀತಾ ಇದೆ. ಈಗಾಗಲೇ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ನೇರವಾಗಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ದಾರೆ. ಹೀಗಾಗಿ ಒಂದು ವೇಳೆ ಅವರೇನಾದ್ರು ಗೆದ್ದರೆ ಆ ಸ್ಥಾನ ಯಾರಿಗೆ ಹೋಗುತ್ತೆ? ಈ ಒಂದು ಚರ್ಚೆ ಬಿಜೆಪಿ ಪಾಳ್ಯದಲ್ಲಿ ತುಂಬ ಜೋರಾಗಿ ನಡೀತಾ ಇದೆ. ಅದಕ್ಕೆ ಕಾಂಪಿಟೇಟರ್ಸ್ಗಳು ಕೂಡ ಅಂದರೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಆ ಒಂದು ಪರಿಷತ್ ಸ್ಥಾನಕ್ಕೆ ಹಾಗೂ ಪರಿಷತ್ ವಿಪಕ್ಷ ಸ್ಥಾನಕ್ಕೆ ಸಾಕಷ್ಟು ಆಯ್ಕೆಗಳು ಕೂಡ ಇದೆ. ಈ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಬಿಜೆಪಿ ಪಾಳ್ಯದಲ್ಲಿ ಈ ಪರಿಷತ್ ಫೈಟ್ ಹಾಗೂ ಪರಿಷತ್ ಲೆಕ್ಕಾಚಾರ ಹೇಗಿದೆ ನೋಡ್ಕೊಂಬರೋಣ ಬನ್ನಿ ಈ ಸ್ಟೋರಿಲಿ. ರಾಜ್ಯದಲ್ಲಿ ಲೋಕಸಭಾ ರಣಕಣದ ಬಳಿಕ ವಿಧಾನ ಪರಿಷತ್ ಅಖಾಡ ರಂಗೇರಿದೆ. ಜೂನ್ 6ರಂದು ನಡೆಯಲಿರುವ ಎಲೆಕ್ಷನ್ನಲ್ಲಿ ಅವಕಾಶ ಪಡೆಯಲು ಬಿಜೆಪಿ ಆಕಾಂಕ್ಷಿಗಳ ಪೈಪೋಟಿ ಜೋರಾಗಿದೆ. ಎರಡು ಮೂರು ಕೋಟಾಗಳ ಅಡಿಯಲ್ಲಿ ಟಿಕೆಟ್ ಗಿಟ್ಟಿಸಿಕೊಳ್ಳುವ ಪ್ರಯತ್ನದಲ್ಲಿ ಆಕಾಂಕ್ಷಿಗಳಿದ್ದಾರೆ. ಮಾಜಿ ಸಚಿವ ಸಿಟಿ ರವಿ, ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಚಿವ ಎಸ್ ಎ ರಾಮದಾಸ್, ಹಾಲಿ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕ ಎನ್ ರವಿಕುಮಾರ್, ಪರಿಷತ್ ಸದಸ್ಯ ರಘುನಾಥರಾವ್ ಮಲ್ಕಾಪುರೆ, ಬಿಜೆಪಿ ಮಹಿಳಾ ಮೋರ್ಚಾ ಮಾಜಿ ರಾಜ್ಯಾಧ್ಯಕ್ಷೆ ರೀನಾ ಪ್ರಕಾಶ್, ಬಿಬಿಎಂಪಿ ಮಾಜಿ ಉಪಮೇಯರ್ ಎಸ್ ಹರೀಶ್ ಸೇರಿ ಹಲವರ ಹೆಸರುಗಳು ಮುನ್ನೆಲೆಗೆ ಬಂದಿವೆ. ಲೋಕಸಭಾ ಚುನಾವಣೆ ವೇಳೆ ಸಿಟಿ ರವಿಗೆ ಮುಂದೆ ಅವಕಾಶ ಸಿಗಲಿದೆ ಅಂತ ಬಿಎಸ್ವೈ ಹೇಳಿದ್ರು.
ಹೀಗಾಗಿ ಉಡುಪಿ ಚಿಕ್ಕಮಗಳೂರು ಲೋಕಸಮರದಲ್ಲಿ ಕೋಟ ಗೆದ್ದರೆ ಸಿಟಿ ರವಿಗೆ ಪರಿಷತ್ ವಿಪಕ್ಷ ನಾಯಕರ ಸ್ಥಾನ ಸಿಗಬಹುದೆಂಬ ಚರ್ಚೆ ನಡೆಯುತ್ತಿದೆ. ಮತ್ತೊಂದೆಡೆ ವಿಧಾನಸಭೆಯಲ್ಲೂ ಒಕ್ಕಲಿಗ ಸಮುದಾಯದ ಅಶೋಕ್ ವಿಪಕ್ಷ ನಾಯಕ ಆಗಿರೋದ್ರಿಂದ ಸಿಟಿ ರವಿಗೆ ಮೇಲ್ಮನೆ ವಿಪಕ್ಷ ನಾಯಕ ಸ್ಥಾನ ಸಿಗೋದು ಕಷ್ಟ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ಇನ್ನು ಶಿವಮೊಗ್ಗ ಲೋಕ ಕದನಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಧುಮುಕಿದ್ದರಿಂದ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ. ಆದ್ರಿಂದ ಕುರುಬ ಸಮುದಾಯದ ಪ್ರಾತಿನಿಧ್ಯಕ್ಕಾಗಿ ಹಾಲಿ ಸದಸ್ಯ ರಘುನಾಥರಾವ್ ಮಲ್ಕಾಪುರಗೆ ಮರು ಅವಕಾಶ ಸಿಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಗಂಗಾ ಮತಸ್ಥ ಸಮುದಾಯಕ್ಕೆ ಆದ್ಯತೆ ಕೊಡಲು ಹಾಲಿ ಪರಿಷತ್ ವಿಪಕ್ಷ ಮುಖ್ಯ ಸಚೇತಕರಾಗಿರುವ ಎನ್ ರವಿಕುಮಾರ್ಗೆ ಮತ್ತೊಂದು ಅವಕಾಶದ ಸಾಧ್ಯತೆಯೂ ಇದೆ. ಇನ್ನು ಸಂಘಟನೆ ಆಧಾರದಲ್ಲಿ ಬಿಬಿಎಂಪಿ ಮಾಜಿ ಉಪಮೇಯರ್ ಎಸ್ ಹರೀಶ್ ಮತ್ತು ಮಹಿಳಾ ಮೋರ್ಚಾದ ಮಾಜಿ ರಾಜ್ಯಾಧ್ಯಕ್ಷೆ ರೀನಾ ಪ್ರಕಾಶ್ ಹೆಸರು ಕೇಳಿ ಬಂದಿದೆ. ಇತ್ತ ಲೋಕಸಭಾ ಟಿಕೆಟ್ ವಂಚಿತರ ಕೋಟಾದರೆ ಸಿಟಿ ರವಿ ಜೊತೆಗೆ ಪ್ರತಾಪ್ ಸಿಂಹ ಮತ್ತು ಮಾಜಿ ಸಚಿವ ಎಸ್ ಎ ರಾಮದಾಸ್ ಹೆಸರು ಕೂಡ ಪಕ್ಷದ ಮಟ್ಟದಲ್ಲಿ ಚರ್ಚೆಗೆ ಬರುತ್ತಿದೆ ಎಂದು ಹೇಳಲಾಗಿದೆ. ಮತ್ತೊಂದೆಡೆ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಮಾಜಿ ಶಾಸಕ ರಘುಪತಿ ಭಟ್ ಕಣಕ್ಕಿಳಿದಿದ್ದು ಗೆಲ್ಲಲಿ ಸೋಲಲಿ ನಾನು ಇಟ್ಟ ಹೆಜ್ಜೆ ಹಿಂದೆ ಇಡೋದಿಲ್ಲ ಅಂತ ಹೇಳಿದ್ದಾರೆ. ನಾನು ನಿಲ್ತಾ ಇರೋದು ನಾನು ಗೆದ್ದು ಶಾಸಕನಾಗಿ ಯಾವ ರೀತಿ ಕೆಲಸ ಮಾಡಿದ್ದೇನೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪದವೀಧರ ಕ್ಷೇತ್ರದಲ್ಲಿ ಕೆಲಸ ಮಾಡಿ. ಒಟ್ಟಾರೆಯಾಗಿ ಇಷ್ಟೆಲ್ಲ ಆಕಾಂಕ್ಷಿಗಳ ನಡುವೆ ಹಿಂದಿನ ಎಲೆಕ್ಷನ್ಗಳಲ್ಲಿನ ಮಾಸ್ಟರ್ ಸ್ಟ್ರೋಕ್ಗಳಂತೆ ಈ ಬಾರಿಯೂ ಆಕಾಂಕ್ಷಿಗಳನ್ನು ಪಕ್ಕಕ್ಕೆ ಸರಿಸಿ ಡಾರ್ಕ್ ಹಾರ್ಸ್ಗಳು ಬಂದಿಳಿಯುವ ಸಾಧ್ಯತೆಗಳನ್ನು ಅಲ್ಲಗೆಳೆಯುವಂತಿಲ್ಲ. ಕಿರಣ್ ಹನಿಯಡ್ಕ, TV9 ಬೆಂಗಳೂರು. ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜೇಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಹಾಸನದಿಂದ ಈಗ ಅವರನ್ನ ನೇರವಾಗಿ ಬೆಂಗಳೂರಿನತ್ತ ಕರ್ಕೊಂಡ್ಬರಲಾಗ್ತಾ ಇದೆ. SIT ತಂಡ ವಿಶೇಷ ತನಿಖೆಗೋಸ್ಕರ ಈಗ ಬೆಂಗಳೂರಿಗೆ ರವಾನೆ ಮಾಡ್ತಾ ಇದೆ. ದೇವರಾಜೇಗೌಡ ಮತ್ತೆ 2 ದಿನ SIT ಕಸ್ಟಡಿಗೆ ನೀಡಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಬರ್ತಾ ಇದೆ. ದೇವರಾಜೇಗೌಡರನ್ನ ಬೆಂಗಳೂರಿಗೆ ಕರೆತರ್ತಾ ಇರುವಂಥ SIT ಹೆಚ್ಚಿನ ತನಿಖೆಗೋಸ್ಕರ ಬೆಂಗಳೂರಿಗೆ ಕರೆತರಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಪೊಲೀಸ್ ಭದ್ರತೆಯಲ್ಲಿ ಬೆಂಗಳೂರಿಗೆ ಕರೆತರ್ತಾ ಇರುವಂಥ SIT ಅಧಿಕಾರಿಗಳು ವಿಶೇಷವಂತ ತನಿಖೆ ಬೇಕಾಗಿದೆ. ಇಲ್ಲಿ ಅಗತ್ಯ ಮಾಹಿತಿಗಳನ್ನು ಈಗಾಗಲೇ ತನಿಖೆ ವೇಳೆ ಅಗತ್ಯ ಇರುವಂಥ ಎಲ್ಲ ವಿಚಾರಣೆಗಳನ್ನು ಅವರು ಮಾಡ್ತಾರೆ. ಇನ್ಫ್ಯಾಕ್ಟ್ ಪೆನ್ ಡ್ರೈವ್ ಸೇರಿದಂತೆ ಈಗಾಗಲೇ ಯಾರು ರೆಕಾರ್ಡ್ ಮಾಡಿದ್ದು, ಎಲ್ಲಿ ಅದನ್ನು ಪ್ರಸಾರ ಮಾಡಲಾಯಿತು, ಹೇಗೆ ಅದನ್ನು ಹಂಚಲಾಯಿತು, ಇದೆಲ್ಲವೂ ಕೂಡ ಅನುಮಾನ ಇದೆ. ಈ ಒಂದು ಕೇಸಿಗೆ ಸಂಬಂಧಪಟ್ಟಂತೆ ಅವರನ್ನು ಕೂಡ ಈಗ ವಿಚಾರಣೆ ಮಾಡಲಾಗ್ತಿದೆ. ಹೆಚ್ಚಿನ ಕಸ್ಟಡಿಗೆ ಅವಧಿಗೆ ಬೇಕಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಕೇಳಿದರು. ಈ ಕಾರಣಕ್ಕೋಸ್ಕರ ದೇವರಾಜೇಗೌಡರನ್ನ ಇನ್ನೂ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ಇದೇ ಒಂದು ಕಾರಣದಿಂದ ಈಗ ಮತ್ತೆ SIT ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದಿದ್ದು ಮತ್ತೆ ಬೆಂಗಳೂರಿಗೆ ಕರ್ಕೊಂಡ್ಬರ್ತಾ ಇದ್ದಾರೆ. ವಾದ ಪ್ರತಿವಾದ ಆಲಿಸಿ 2 ದಿನ SIT ಕಸ್ಟಡಿಗೆ ನೀಡಿದಂಥ ಕೋರ್ಟ್ ಅಧಿಕಾರಿಗಳು BJP ಮುಖಂಡ ದೇವರಾಜೇಗೌಡನ ಕಸ್ಟಡಿಗೆ ನೀಡಿದಂಥ ಕೋರ್ಟ್. ಇನ್ಫ್ಯಾಕ್ಟ್ ಪೆನ್ ಡ್ರೈವ್ ಕೇಸ್ನಲ್ಲಿ 8ನೇ ಆರೋಪಿಯಾಗಿರುವಂಥ ದೇವರಾಜೇಗೌಡ ಮೇ 20 ಸಂಜೆ 5 ಗಂಟೆಗೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶವನ್ನು ನೀಡಲಾಗಿದೆ. SITಗೆ ಹಾಸನದ 5ನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯದಿಂದ ಸೂಚನೆ ಸಿಕ್ಕಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.